ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 3 ಬರೆದುಬಿಟ್ಟು ಸ್ಕ್ಯಾನ್ ಕಾಪಿಗಾಗಿ ಅಪ್ಲಿಕೇಶನನ್ನು ಸಲ್ಲಿಸಿದ್ರಲ್ವಾ, ದೋಸ್ ಹೂ ಅಪ್ಲೈ ಫಾರ್ ಯಾವುದು ಸ್ಕ್ಯಾನ್ ಕಾಪಿ ಆಯಿತಾ, ಫಾರ್ ದೋಸ್ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಮಾಡುತ್ತಿದ್ದೇನೆ. ತಾವುಗಳು ನೋಡ್ಬೋದು, ಇಲ್ಲಿ ಆಪ್ಷನ್ ಕಾಣ್ತಾಯಿದೆ, ಎಲ್ಲರಿಗೂ ದೊಡ್ಡಕ್ಕೆ ಹಾಕ್ತೀನಿ. ಏನಿದೆ, ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಇದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೋ, ಯಾರೆಲ್ಲ ಅಪ್ಲೈ ಮಾಡಿದ್ರೋ, ಯಾರೆಲ್ಲ ದುಡ್ಡು ಕಟ್ಟಿದ್ರೋ ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕ್ಲಿಯರ್? ಈಗ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದರ ಲಿಂಕ್ ಎಲ್ಲಿರುತ್ತೆ ಅಂತ ಕ್ಲಿಯರಾಗಿ ಹೇಳ್ಬಿಡ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೇನೆ. ಭಾಳ ಟೆನ್ಷನ್ ತೊಗೊಂಡು ಗೂಗಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡಿದ್ನೋ, ಇಲ್ಲಿ ಸರ್ಚ್ ಮಾಡಿದ್ನೋ, ಅಲ್ಲಿ ಸೈಬರ್ ಕೆಫೆಗೆ ಹೋದ್ನೋ, ಉಪಯೋಗವಿಲ್ಲ ರೀ. ಡೈರೆಕ್ಟಾಗಿ ಇಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಡೌನ್ಲೋಡ್ ಸ್ಕ್ಯಾನ್ ಕಾಪಿಯ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿದ್ನಾ ನೋಡಿ. ಈಗ ಈ ರೀತಿಯಾಗಿ ಒಂದು ಪೇಜು ಓಪನ್ ಆಯಿತು. ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾನೆ ನೋಡಿ, ಆಯಿತಾ. ಈಗೇನು ಮಾಡಬೇಕು ಈ ಪೇಜಿನಲ್ಲಿ, ಫಸ್ಟು ಎಂಟರ್ ಯುವರ್ ನೋಡಿ, ಎಂಟರ್ ಯುವರ್ ಚಲನ್ ನಂಬರ್ ಅಂತ ಇದೆ. ಇಲ್ಲಿ ಮೊದಲಿಗೆ ಎಂಟರ್ ಯುವರ್ ಚಲನ್ ನಂಬರ್ ಅಂತ ಇದೆ. ಅಲ್ಲಿ ತಾವುಗಳು ನಿಮ್ಮ ಚಲನ್ ನಂಬರನ್ನು ಎಂಟರ್ ಮಾಡಬೇಕು. ಅದು ಹಾಕ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಈ ಒಂದು ಕಾಲಮಲ್ಲಿ ಅದು ತಾನಾಗಿ ರಿಜಿಸ್ಟರ್ ನಂಬರನ್ನು ತಗೊಂಡಾಗ ತಾವುಗಳು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೇಕು. ಇದು ನನ್ನದೇ ರಿಜಿಸ್ಟರ್ ನಂಬರಾ ಅಂದರೆ ಯಾರು ಅಪ್ಲೈ ಮಾಡಿದಾರಲ್ವೋ ಅವರು. ಕ್ಲಿಯರ್? ನಂತರದಲ್ಲಿ ಇಲ್ಲಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಸೆಲೆಕ್ಟ್ ಅಂತ ಇದೆ. ನೀವು ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಏನು ತೋರಿಸ್ತಾ ಇಲ್ಲ ಈಗ. ಆ್ಯಕ್ಚುಲಿ ಯಾಕೆ ಗೊತ್ತಾ, ನಾನು ಇಲ್ಲಿ ಚಲನ್ ನಂಬರನ್ನು ಹಾಕಿಲ್ಲ. ನನ್ನ ಹತ್ರ ಇದೆ, ಆದರೆ ಅದು ಇನ್ನೂ ಏನಂತೆ ನಾಟ್ ಎಟ್ ಅಪ್ಲೋಡೆಡ್ ಅಂತ ಬರ್ತಾಯಿದೆ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮದು ಸ್ಕ್ಯಾನ್ ಕಾಪಿ ರೆಡಿ ಇದೆಯೋ ಇಲ್ಲೋ, ನಾಟ್ ಎಟ್ ರೆಡಿ ಅಂತ ಅವ್ರದ್ದು ಬರ್ತಾಯಿದೆ. ಹಾಗಾಗಿ ಅದನ್ನು ನಾನು ಇಲ್ಲಿ ಹಾಕ್ತಾ ಇಲ್ಲ, ಆಯಿತಾ. ಎಂಟರ್ ಯುವರ್ ಚಾನಲ್ ನಂಬರ್ ಅಂತ ಹಾಕಿ ರಿಜಿಸ್ಟರ್ ನಂಬರ್ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಸಬ್ಜೆಕ್ಟು ನೀವು ಯಾವುದೆಲ್ಲ ಅಪ್ಲೈ ಮಾಡಿದಿರೋ ಅದು ತೋರಿಸುತ್ತೆ. ನೀವು 2 ಸಬ್ಜೆಕ್ಟ್ ಅಪ್ಲೈ ಮಾಡಿದರೆ 2 ತೋರಿಸ್ತಾ ಇರುತ್ತೆ. ಈ ಸೆಲೆಕ್ಟ್ ಆಪ್ಷನಲ್ಲಿ ಇಲ್ಲಿ ಸೆಲೆಕ್ಟ್ ಅಂತ ಕಾಣ್ತಾ ಇದೆಯಲ್ವ, ಇದರಲ್ಲಿ 2 ಕಾಣುತ್ತೆ. ಅಥವಾ 3 ಅಪ್ಲೈ ಮಾಡಿದರೆ 3 ಕಾಣುತ್ತೆ, ಒಂದೇ ಮಾಡಿದರೆ ಒಂದೇ ಕಾಣುತ್ತೆ, ಮಾಡೇ ಇಲ್ಲ ಅಂದರೆ ಏನೂ ಕಾಣಲ್ಲ. ನಂತರದಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ಆಯಿತಾ. ಅದು ನಿಮಗೆ ಡೈರೆಕ್ಟಾಗಿ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತಲೇ ಬರುತ್ತೆ. ಕ್ಲಿಯರ್? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಮುಂದುವರಿಯಲಿ, ಆಯಿತಾ. ಗಾಡ್ ಬ್ಲೆಸ್ ಯು ಆಲ್. ಒಂದು ಪರೀಕ್ಷೆಯನ್ನು ನಾವು ಮಾಡೋಣ ತಳಿ, ಒಂದು ನಿಮ್ಮ ಎದುರಿಗೆ, ಆಯಿತಾ. ಬನ್ನಿ ಸರ್, ಯಾಕೆ ಸುಮ್ಮನೆ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬಾರ್ದು, ಆಯಿತಾ. ಒಂದು ಅಪ್ಲೈ ಮಾಡೇ ಬಿಡೋಣ, ನೋಡೋಣ ಆಪ್ಷನ್ ಬರುತ್ತೋ ಇಲ್ಲೋ ಅಂತ.